ನೆಲಮಂಗಲ ತಾಲೂಕಿನ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ಕಾರ್ತಿಕ ಲಕ್ಷ ದೀಪೋತ್ಸವ ಹಾಗೂ ಕನ್ನಡ ಸಾಹಿತ್ಯ ಸಂಸ್ಕೃತೋತ್ಸವ 2025ಕ್ಕೆ ದೀಪ ಬೆಳಗುವುದರೊಂದಿಗೆ ಚಾಲನೆ ನೀಡಿ ಮಾತನಾಡಿದರು. ಭಾರತೀಯ ಸಂಸ್ಕೃತಿಯಲ್ಲಿ ದೀಪಕ್ಕೆ ಶ್ರೇಷ್ಠ ಸ್ಥಾನವಿದೆ. ದೀಪ ತಾನು ಸುಟ್ಟು ಮತ್ತೊಬ್ಬರಿಗೆ ಬೆಳಕು ನೀಡುತ್ತದೆ. ಅದೇ ರೀತಿ ಮಾನವರು ಸಮಾಜಮುಖಿಯಾಗಿರಬೇಕು. ಬೆಳಕಿನ ಸಂಕೇತ ಜೀವಂತಿಕೆ ಮತ್ತು ಚಲನಶೀಲತೆಯಾಗಿದೆ. ಪಟಾಕಿ ಸುಟ್ಟು ಹಣ ಹಾಳು ಮಾಡುವುದಕ್ಕಿಂತ ದೀಪ ಶಾಂತಿ, ಸಹಬಾಳ್ವೆ, ಪ್ರಗತಿ, ಧ್ಯಾನ, ಅಹಿಂಸೆಯ ಸಂಕೇತ ಎಂದರು. ಕಾರ್ತಿಕ ಮಾಸ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಸ. ಕಾರ್ತಿಕ ಅನ್ನುವಂತ ಪದವೇ ಬೆಳಕಿನ ಒಂದು ಪ್ರತಿನಿಧಿಸುವಂತಹದ್ದು. ನಮ್ಮ ಪರಂಪರೆಯಲ್ಲಿ ಬೆಳಕಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಈ ಕಾರ್ತಿಕ ಮಾಸದ ಮೂಲಕವಾಗಿ ಆಚರಿಸಿಕೊಂಡು ಬಂದಿರತಕ್ಕಂಥದ್ದು. ಈ ದೀಪದ ಮಾಸ, ಯಾವ ದೀಪ ಅನ್ನುವಂಥದ್ದು ಒಂದು ಸಾಂಕೇತಿಕವಾಗುವ ಮೂಲಕವಾಗಿ ನಾವು ತನ್ಮೂಲಕವಾಗಿ ಬದುಕಿನಲ್ಲಿ ಕತ್ತಲೆಯನ್ನು ನಿವಾರಿಸಿಕೊಂಡು ಬೆಳಕಿನೆಡೆಗೆ ಪಯಣಿಸುವಂತ ಒಂದು ಅರ್ಥಪೂರ್ಣವಾದಂತಹ ಸಂಕೇತವೇ ಈ ಅಂತೇನೆ ಅಂತಹ ಕಾರ್ತಿಕ ಮಾಸದ ಒಂದು ಸಾಂಕೇತಿಕವನ್ನ ನಮ್ಮ ನೆಲಮಂಗಲ ತಾಲೂಕಿನ ವನಕಲ್ಲು ಸಂಸ್ಥಾನ ಮಠದ ಪೂಜ್ಯ ಬಸವರಮಾನಂದ ಸ್ವಾಮೀಜಿ ಅವರು ಇದನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬಂದಿರತಕ್ಕಂಥವ್ರು. ವನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ ಮಾತನಾಡಿ 2008ರಲ್ಲಿ ಈ ಮಠದ ಜವಾಬ್ದಾರಿ ವಹಿಸಿಕೊಂಡು ತ್ರಿವಿಧ ದಾಸೋಹಕ್ಕೆ ಮಹತ್ವ ನೀಡಿದೆ. ಮಠದ ಪ್ರಥಮ ಶ್ರೀಗಳಾದ ಸದಾಶಿವ ಸ್ವಾಮಿಗಳ ಸಿದ್ಧ ಯೋಗಾನಂದ ಶ್ರೀ ಹಾದಿಯಲ್ಲೇ ಅಭಿವೃದ್ಧಿ ಮಾಡಿ ಹಲವಾರು ಸಂಸ್ಕೃತ ಪಾಠಶಾಲೆ ತೆರೆದಿದ್ದೇವೆ. ದಾನಿಗಳ ಸಹಕಾರದಿಂದ ಮಠ ಹಂತ ಹಂತವಾಗಿ ಬೆಳೆಯುತ್ತಿದೆ. ದೀಪೋತ್ಸವಕ್ಕೆ ಸಹಕರಿಸಿದ ಎಲ್ಲಾ ಭಕ್ತರಿಗೂ ಧನ್ಯವಾದಗಳನ್ನ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸಂಗೀತ, ಭರತನಾಟ್ಯ ಮತ್ತು ಸಾಹಿತ್ಯ ಮತ್ತು ಇದರ ಜೊತೆಗೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಸಂಸ್ಕೃತೋತ್ಸವ ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ನಡೀತಾ ಇರುವಂತದ್ದು ಬಹಳ ಖುಷಿ, ಸಂತೋಷವನ್ನ ಕೊಟ್ಟಿರುವಂತದ್ದು. ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕವಾಗಿ ಅಂತರಂಗದ ಜ್ಯೋತಿ ಮತ್ತು ಬಹಿರಂಗದ ಜ್ಯೋತಿ ಎರಡನ್ನ ಹಚ್ಚಿಕೊಳ್ಳುವುದರ ಮೂಲಕ ಇದೊಂದು ಸಾರ್ಥಕ ಆಗಿದೆ. ಭಾಗವಹಿಸಿದ ಸಮಸ್ತ ಭಕ್ತರಿಗೆ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಶ್ರೀ ವನಕಲ್ಲು ಮಲ್ಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಹೂವಿನ ಅಲಂಕಾರ, ಪೂಜಾ ಕೈಂಕರ್ಯವನ್ನ ಭಕ್ತರಾದ ಗಂಗಮ್ಮ, ದಿವಂಗತ ಚೆನ್ನಪ್ಪನವರ ಕುಟುಂಬದವರು ಆಯೋಜಿಸಿದ್ರ. ಇನ್ನು ಎಲ್ಲಾ ಭಕ್ತರಿಗೆ ಪ್ರಸಾದ ವಿತರಣೆ ಇನ್ನಿತರ ಧಾರ್ಮಿಕ ಕಾರ್ಯ ಜರುಗಿದ್ವ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.